ಸೇರಿರ್ತಕ್ಕಂಥ ಸಮಸ್ತರು ಕೂಡ ನಿಮ್ಮ ನಾರಾಯಣ ಶೋ ಮಾಡ್ತಕ್ಕಂಥ ನಮಸ್ಕಾರ. ಬಂಧುಗಳೇ, ಈ ದಿನ ವಿಶೇಷವಾಗಿ ಈ ಒಂದು ಹೈನುಗಾರಿಕೆ ನೇತಾರರಾಗಿರ್ತಕ್ಕಂಥ ದಿವಂಗತ ಎಂ.ಬಿ. ಕೃಷ್ಣಪ್ಪನವರನ್ನ ಸ್ಮರಿಸ್ತಾ ಅವರ ಪಾದ ಕಮಲಗಳಿಗೆ ನಮಸ್ಕರಿಸ್ತಾ, ಹಾಗೆಯೇ ಈ ಗ್ರಾಮದಲ್ಲಿ ವಾಸಿ ನೆಲೆಸಿದ್ದು ಸುಮಾರು 3 ಬಾರಿ ಶಾಸಕರಾಗಿರ್ತಕ್ಕಂಥ ನಮ್ಮದೇ ಪಕ್ಷದಲ್ಲಿ ಶಾಸಕರಾಗಿದ್ದಂತಹ ಗೌರವಾನ್ವಿತ ಸಿ ವೆಂಕಟೇಶಪ್ಪನವರನ್ನು ಕೂಡ ಸ್ಮರಿಸ್ತಾ, ವಿಶೇಷವಾಗಿ ಬೂರ್ನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ಗೌರವಾನ್ವಿತ ಸಿ ವೆಂಕಟೇಶಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಬಿ.ವಿ. ಕೃಷ್ಣಪ್ಪನವರೇ, ಈ ಬಂಗಾರಪೇಟೆ ತಾಲೂಕಿನಲ್ಲಿ ಉಪವ್ಯವಸ್ಥಾಪಕರಾಗಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿತ ಕೆಲಸ ಮಾಡಿರ್ತಕ್ಕಂಥ, ಜವಾಬ್ದಾರಿಯಿಂದ ತನಗೇನೇ ಕೆಲಸ ವಹಿಸಿದ್ರು ಕೂಡ ಆ ಕೆಲಸವನ್ನ ಪ್ರಾಮಾಣಿಕತೆ ನಿರ್ವಹಿಸತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಉಪವ್ಯವಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಿ.ಎನ್. ಗಿರೀಶ್ ಗೌಡರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಿತಾ ತಂಗಿಯರೇ, ಸಹೋದರ, ಇವತ್ತು ನಮಗೆ ಎಂ.ಬಿ. ಕೃಷ್ಣಪ್ಪನವರನ್ನ, ಡಾಕ್ಟರ್ ಕುರಿಯನ್ನವರನ್ನು ನಾವೆಲ್ಲ ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕು? ಬಹಳ ಜನ ಗೊತ್ತಿಲ್ಲ. ಎಂ.ಬಿ. ಕೃಷ್ಣಪ್ಪ ಯಾರೋ ಗೊತ್ತಿಲ್ಲ. ಆ ಕುರಿಯನ್ನ చెప్తే ಅಯ್ಯ ಅದು ಯಾವ ಗೊರೆಲ್ಲ ಹೋಗಿ ಕುರಿ ಇಟ್ಟರು, ಯಾವ ಕುರಿ ಅಲ್ವಾ? ಕುರಿಯನ್ ಅಂದರೆ ಅವನು ನಮ್ಮದೇಶ್ವರ ಅಲ್ಲ. ಮೊದಲು ಬೇರೆ ದೇಶದಲ್ಲಿ ಹಾಲಿನ ಸೀಮೆ ಹಸುವನ್ನ ಪರಿಚಯ ಮಾಡಿದಂಥ ಮಹಾನ್ ವ್ಯಕ್ತಿಯ ಅವರಿಂದ ಪ್ರೇರಿತರಾಗಿ ಎಂ.ಬಿ. ಕೃಷ್ಣಪ್ಪನವರು ಡೆನ್ಮಾರ್ಕಿಂದ ಈ ಸೀಮೆ ಹಸು ತಳಿಯನ್ನ ಭಾರತಕ್ಕೆ ತಗೊಂಡ್ಬಂದರು. ఏం చెప్పండి, అమ్మ ఉండలేదు. ఫస్ట్ నాటి ఆవులు ఏనాలు ఉండింది కదా, ఏనాలు గొర్రెలు కడుపుకి ఇచ్చిందా మంచోడు నువ్వు. పాలు కావాలంటే నాటి ఆవులు ఏనాలు, నాటి ఆవులు ఓర్పింటే కూడా 1 లీటర్ 2 లీటర్లు ఏం బాగా పచ్చికసు వేసి బాగా సాక్తి కూడా 2కి ముగిసిపోయాయి. అయినా ఇంకేను అంతే, ఎన్నాళ్ళు కూడా అంతే 2 లీటర్లు. అది ముర్రం వస్తుంది. ముర్రం మా పక్క లేదు, అది ఉబ్బుళి. ముర్రం అంటే తక్కువ ఏరితనం ఉంటుంది, అది మా పక్క లేదు. మా నాటి ఏనుగులు ఎంతనా సాకి పొద్దునగా మాపై ಮೇಯಿಸ್ತೆ ಕೂಡ ಅದನ್ನ ನಮ್ಮ ಜೀವನ ಬದಲಾವಣೆ ಮಾಡಬೇಕು. ರೈತರನ್ನು ಕೂಡ ಕೈಗಾರಿಕೆಗಳು ಮಾಡಬೇಕು, ಅವ್ರನ್ನ ಕೂಡ ವ್ಯಾಪಾರಸ್ಥರನ್ನೇ ಮಾಡಬೇಕು, ಅವ್ರಿಗೆ ಕೂಡ ಹಣ ಸಿಗಬೇಕು ಅಂತೇಳಿ ಹಣ ತೊಟ್ಟು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎಂ.ಬಿ. ಕೃಷ್ಣಪ್ಪನವರು ಡೆನ್ಮಾರ್ಕಿಂದ ಈ ಸೀಮೆ ಹಸು ತಳಿಯನ್ನು ಭಾರತ ತಂದು ಪರಿಚಯ ಮಾಡಿಕೊಟ್ರು. ಅದಕ್ಕೆ ನಾವು ಎಂ.ಬಿ. ಕೃಷ್ಣಪ್ಪನವ್ರನ್ನ ಸ್ಮರಿಸಬೇಕು. ಅವನು ಲೇದ ಇವಾಗ ಅನ್ನ ಬಿಡ್ತೀವಿ ತಸ್ಕೋಲ್ಲ ನಾವು. ಇವತ್ತು ಅವರ ಹಾಕಿದ ಬೀಜ ಹೇಗೆ ಬೆಳೆದಿದೆ ಅಂದರೆ, ಇಡೀ ಭಾರತ ದೇಶದಲ್ಲಿ ಇವತ್ತು ನಂದಿನಿ ಹಾಲನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ಮೊಸರು, ತುಪ್ಪ, ಬೆಣ್ಣೆ, ಮತ್ತೆ ವಿಧ ಹಾಲು 3 ತಿಂಗಳು 6 ತಿಂಗಳು ಕೆಳದಿರ್ತಕ್ಕಂಥ ಟೆಟ್ರಾಪೈಗಳನ್ನು ಮಾಡ್ತಕ್ಕಂಥದ್ದು, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೋಗ್ತಕ್ಕಂಥದ್ದು ನಮ್ಮ ನಂದಿನಿ ಹಾಲು, ತಿರುಪತಿಯಲ್ಲಿ ಹಾಡು ಮಾಡ್ತಕ್ಕಂಥದ್ದು ನಮ್ಮ ನದಿ ತುಪ್ಪ. ಜೊತೆಗೆ ನಾವು ಇವತ್ತು ಕೇಕಿಂದ ಹಿಡಿದು, ಬಿಸ್ಕೆಟಿಂದ ಹಿಡಿದು, ಐಸ್ ಕ್ರೀಮಿಂದ ಹಿಡಿದು, ಸಾಯಂಕಾಲಕ್ಕೆ ಅವರು ಬಳಸ್ತಾರೆ ಮಿಕ್ಚರು,
మురుకు కదా కావాలి అవుతా ಇದೆ కావాలి ಮಿರ್ಚಿ ಹಿಡಿದು ಬೆಣ್ಣೆ ಮುರುಕು ಕೋಡುಬಳೆ ಇವೆಲ್ಲವನ್ನು ಕೂಡ ತಯಾರು ಮಾಡಿ ಭಾರತ ದೇಶದಲ್ಲಿ ನಂದಿನಿ ಒಂದು ಉದ್ಯಮ ಅಂತ ಮಾಡಿದ ಕೀರ್ತಿ ಇವತ್ತು ನಮ್ಮ ಕೋಮಲ್ ಸೇರಿ. ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ಇವತ್ತು ಹಳ್ಳಿಗಳಲ್ಲಿ ಹಾಲು ಸೇಕರಣೆ ಮಾಡ್ಬೇಕಲ್ಲ. ಇಷ್ಟು ದಿವಸ ಏನ್ ಮಾಡ್ತಿದ್ದೆ ನೀವು? ನಿಮ್ಮಲ್ಲಿ ಡೈರಿ ಇರಲಿಲ್ಲ, ಎಲ್ಲಿಂದ ಸೈಕಲಲ್ಲೋ ಟಿ ವಿ ಎಸ್ ತಗೊಂಡು ಕದಣಿ ಆಗ್ತಾ ಇದ್ದೆ. ಅప్పుడే ಹೇಳ್ತప్పుడు మగోళ్ళు ఇంట్లో ఉంటే పర్వాలేదు, మగోళ్ళు పొద్దున ప్యాటి పై తింటే ఆడవాళ్ళు బాధ కదేమ్మా. మాట్లాడాలి మీరు. మగోళ్ళు ఉండేందుకు ఆ డైరీకి ఇస్తారు, మగోళ్ళు ప్యాటి పై ఇస్తారమ్మ. మీరు కొడకలు అడుక్కోవాలా, వాళ్ళు బొమ్మ అని అట్లా వెళ్ళిపోతారు. బాధ వస్తుందండి మీకు. ఆ బాధ రాకూడదు అని ఈ పొద్దు మా కృష్ణపోళ్ళు అందరూ చేరి ఊర్లో ఒమ్మతంగా మాకు డైరీ కావాలని అడిగితే మా అధికారులు మా గిరీష్ గౌడ్ అందరూ చేరి మీ ఊర్లోనే మీరు పిండే పాలని మీ ఊర్లో మగవాళ్ళు పేట కన్నా పోని ఓడ్ల కన్నా పోయింది మాపై నా బట్టలు తాక్కురన్నా పడి ಕದೇ ಮಾವು ಆಮೇಲೆ ಆಸೀರುವಂಥ ಎಲ್ಲ ಗಣ್ಯಾತಿಥಿಗಳೇ ಮತ್ತೆ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ನಮ್ಮ ಶಾಸಕರು ಹೇಳಿದಂತೆ ಅವರು ಮಾರ್ಗದರ್ಶನದಲ್ಲಿ ನಾವು ಹಾಲ್ ಡೈರಿ ಬೇಕಂತ ಹೋದಾಗ ಒಂದು ಸಲಹೆ ಕೊಟ್ಟರು. ಫಸ್ಟು ಗ್ರಾಮಸ್ಥರನ್ನ ಒಂದುಗೂಡಿಸಿ ಒಗ್ಗಟ್ಟಿಂದ ಮಾತಾಡಿಕೊಂಡು ಈ ಡೈರಿ ಓಪನ್ ಮಾಡ್ಬೇಕಂತ ಹೇಳಿದ್ರು. ಅದೇ ರೀತಿ ಓಪನ್ ಮಾಡಿದ್ವಿ ಸರ್. ಇನ್ನು ಮುಂದಕ್ಕೂ ಅಷ್ಟೇ ಶಾಸಕರ ಮಾರ್ಗದರ್ಶನದಲ್ಲಿ ಏನು ಈಗ ಹಾಲಿಗೆ ಕಲ್ಮಶ ಇಲ್ದಿರ ಅಂತ ಯಾವ ರೀತಿ ಯಾವುದೇ ರಾಜಕೀಯ ಬೆರೆಸದೆ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲಾರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ನೀವು ಹೇಳ್ದಂಗೆ ಸರ್ ಅದ್ರ ಮುಖಾಂತರ ನಾವು ಹೋಗ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಈ ಎಲ್ಲ ಡೈರಿ ಬಗ್ಗೆ ನಮ್ಮ ಶಾಸಕರು ಎಲ್ಲ ವಿವರಣೆಯಾಗಿ ಹೇಳಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ಶಾಸಕರಿಗೊಂದು ಮನವಿ ಮಾಡ್ತಾ ಇದ್ದೀನಿ ಸರ್. ಕೆಲವೊಂದು CC ರೋಡ್ಗಳು ಬಾಕಿ ಇದೆ, ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕು ಸರ್. ಮತ್ತೆ ಫಿಲ್ಟ್ರು ರೆಡಿ ಆಗ್ತಾ ಇದೆ ಸರ್, ಅದು ಇನ್ನೊಂದು ರೆಡಿ ಆಗ್ತಾ ಇದೆ. ಮತ್ತೆ ನೋಡಿ ಈಗ IMS ಲೈಟ್ನು ಬಂದಿದೆ. ಎಲ್ಲ ನಾವು ಏನೇನು ಕೇಳಿದ್ರೆ ಗ್ರಾಮಸ್ಥರೆಲ್ಲ ಹೋಗಿ ಏನೇನು ಕೇಳಿದ್ರು ಅದನ್ನೆಲ್ಲ ಇಲ್ಲ ಅಂದಿರ, ಖಂಡಿತವಲ್ಲ ಇಲ್ಲ ಅಂದಿರ. నేను వేస్తాను పప్ప మనగాడు నేనున్నాను, నన్ను కరియేది హంగే సార్, మనగాడు నేనున్నాను, మీకేం కావాలా మీ ఊరికి నా సపోర్ట్ ఉంటుందని చెప్పినారు. ಅದೇ ರೀತಿ ಸರ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.